ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಮುಖಂಡ ಯಶವಂತರಾವ್ ಜಾಧವ್ ಕೂಡ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾರೆ. ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಯಶವಂತರಾವ್ ಜಾಧವ್ ಅವರು. ಶಾಮನೂರು ವಿರುದ್ಧ 4 ಬಾರಿ ಪರಾಜಿತಗೊಂಡಿದ್ರು ಯಶವಂತರಾವ್ ಅವರು. ಇಂದು ನಾಮಪತ್ರ ಕೂಡ ಸಲ್ಲಿಕೆ ಮಾಡಿದ ಯಶವಂತರಾವ್ ಜಾಧವ್ ನಾಮಪತ್ರ ಏನಾದರೂ ತಿರಸ್ಕಾರಗೊಂಡ್ರೆ ಕಣದಲ್ಲಿ ಉಳಿಯಲು ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾರೆ. ಮುನ್ನೆಚ್ಚರಿಕೆಯಿಂದ ಯಶವಂತರಾವ್ ಜಾಧವ್ ಕೂಡ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾರೆ. 26ಕ್ಕೆ ನಾಮಪತ್ರ ವಾಪಸ್ಸನ್ನ ಪಡಿತಾರೆ ಯಶವಂತರಾವ್ ಜಾಧವ್ ಅವರು. ಬಿಜೆಪಿಯಲ್ಲೂ ಕೂಡ ಟಿಕೆಟ್ಗಾಗಿ ಬಹಳಷ್ಟು ಆಕಾಂಕ್ಷಿಗಳಿದ್ರು. ಅದರಲ್ಲೂ ಕೂಡ ಅಜಯ್ ಕುಮಾರ್ ಅವರು, ಯಶವಂತರಾವ್ ಜಾಧವ್ ಮತ್ತೆ ಶ್ರೀನಿವಾಸ್ ದಾಸಕರಿಯಪ್ಪ ಇದ್ರು. ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ಅನ್ನ ಹೈಕಮಾಂಡ್ ಕೊಡ್ತು. ಬಟ್ ಬಿಜೆಪಿ ಮುಖಂಡ ಯಶವಂತರಾವ್ ಜಾಧವ್ ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಇದೇನು ಬಂಡಾಯದ ರೀತಿಯಲ್ಲ, ಬಟ್ ಏನಾದರೂ ನಾಮಪತ್ರ ತಿರಸ್ಕಾರಗೊಂಡ್ರೆ ಕಣದಲ್ಲಿ ಇರೋದಕ್ಕೆ ಇದೀಗ ಬಿಜೆಪಿ ಕೂಡ ಪ್ಲಾನ್ ಮಾಡ್ಕೊಂಡು ನಿಂತಿದೆ. ಆಮೇಲೆ ಯಶವಂತರಾವ್ ಜಾಧವ್ ಅವರು ಕೂಡ 4 ಬಾರಿ ಸ್ಪರ್ಧೆಯನ್ನ ಮಾಡಿದ್ರು. 1999ರಿಂದ 1999ರಲ್ಲಿ ಬರೀ 4293 ಮತಗಳ ಅಂತರದಿಂದ ಸೋತಿದ್ರು. ಆಮೇಲೆ 2008ರಲ್ಲಿ ಬರೋಬ್ಬರಿ 35,317 ಮತಗಳನ್ನು ತೆಗೆದುಕೊಂಡಿದ್ರು. ಇನ್ನು 2018ರಲ್ಲೂ ಕೂಡ ಸ್ಪರ್ಧೆಯನ್ನ ಮಾಡಿ 55,485 ಮತಗಳನ್ನು ಪಡೆದಿದ್ರು. ಬಟ್ ಕಾಂಗ್ರೆಸ್ನ ಶಾಮನೂರು ಶಿವಶಂಕರಪ್ಪ ವಿರುದ್ಧ ಪರಾಭವಗೊಂಡಿದ್ರು. ಈಗಲೂ ಕೂಡ ಅವರು ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಫುಲ್ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ. ಟಿಕೆಟ್ ಕೈ ತಪ್ಪಿದ್ರೂ ಕೂಡ ಬಂಡಾಯವನ್ನ ಎಳೆದೇ ಪಕ್ಷದ ಶಿಸ್ತಿಗೆ ಬದ್ಧರಾಗಿದ್ದಾರೆ. ಕಾಂಗ್ರೆಸ್ ಅನ್ನ ಸೋಲಿಸುವುದೇ ನಮ್ಮೆಲ್ಲರ ಗುರಿ ಅಂತಾನೂ ಕೂಡ ಅವರು ಘೋಷಿಸಿದ್ದಾರೆ. ಬಟ್ ಕಣದಲ್ಲಿ ಇರೋದಕ್ಕೆ ನಾಮಪತ್ರ ಏನಾದರೂ ಶ್ರೀನಿವಾಸ್ ದಾಸಕರಿಯಪ್ಪ ಅವರದ್ದು ಏನೋ ತಿರಸ್ಕಾರಗೊಂಡ್ರೆ ಬಿಜೆಪಿಯವರು ಕಣದಲ್ಲಿರೋದಕ್ಕೆ ಇದೀಗ ಯಶವಂತರಾವ್ ಜಾಧವ್ ಕೂಡ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾರೆ. 26ಕ್ಕೆ ಅವರು ನಾಮಪತ್ರ ವಾಪಸ್ಸನ್ನ ಪಡಿತಾರೆ.